ಸಮಥಿಂಗ್ ಅಲ್ಲಿ ರಾಜಕೀಯ ನಡೀತಾ ಇದೆ. ಹೌದು ಹೌದು ಆತರ ಹಾ ಎಲ್ಲ ಇದು ಒಂಥರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹೌದು ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರೋದು ಎಲ್ಲ. ಹಾ ಏನ್ ಮಾಡ್ತಿರುತ್ತೆ ಇದೆ ಸರ್, ನಡೀತಾ ಇದೆ. ಎಲ್ಲ ಒಳ ಒಪ್ಪಂದಗಳು. ಹೌದು ಒಳ ಒಪ್ಪಂದ ಮಾಡ್ಕೊಂಡು ಮತ್ತೆ ಯಾಕೆ ಓಡಾಡೋದು ಇವರು? ಅದು ಏನಪ್ಪ ಒಂದೇ ಮಕ್ಳು. ನಿಮ್ ಪ್ರಕಾರ ಏನಾವ ಸರ್ ಒಳ ಒಪ್ಪಂದ ಏನಾಗಿರ್ಬೋದು ಫೈನಲ್ ಆಗಿ ಇವರು? ಡೆಫಿನೆಟ್ ಆಗಿ ಇದೆಲ್ಲ ಇದು ಆರ್ಡರ್ಗಳು ಬರೋದಕ್ಕೆ ಅವರೇ ಕಾರಣ. ಇವರು ಏಟ್ ಸರ್ ಯಾರೆರಡು ಆರ್ಡರ್ ಬರೋಕ್ಕೂ ಅವರೇ ಕಾರಣ. ಅಲ್ಲ ಉಳಿಬೇಕನ್ನೋ ಕಾನ್ಸೆಪ್ಟ್ ಇತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದ್ರೆ ನನಗೆ ಅವಾಗಲೇ ಗೊತ್ತಾಯ್ತು. ಯಾವತ್ತು ನಾನು ಆರ್ಡರ್ ನಾನು ನಂಬಿಕೆ ಸೇರ್ಕೊಂಡು ಡ್ರಾಮಾ ಮಾಡ್ತಾರೆ ಅಷ್ಟೇ. ನಂಬಿಕೆ ಸೇರ್ಕೊಂಡು ಡ್ರಾಮಾ ಮಾಡೋದು ಅಷ್ಟೇ. ನಿಜ ಡ್ರಾಮಾನೇ ಆಗ್ತಿದೆ ಅದು. ಶರ್ಮಾಜಿ ಅವತ್ತೇ ಹೇಳಿದ್ರು ನನಗೆ, ಅವ್ರೊತ್ತು ಇಲ್ಲ ಪ್ರತಿಯೊಂದು ಅಕ್ಷರ ವರ್ಡು ಕಾಮ ದೀರ್ಘ ನೋಡುವಂತ ವ್ಯಕ್ತಿ ಅದ್ ಹೆಂಗೆ ಆಗ್ಬಿಡುತ್ತೆ ಶ್ರೀಧರ್ ಅವ್ರೆ, ನೀವು ನೋಡ್ಬೇಕಲ್ಲ, ಓದ್ಬೇಕಲ್ವ ಕಾಪಿನ. ಓದಿನಿ ಸರ್, ನಾನು ಓದಿದ್ದೀನಿ. ನನಗೆ ಒಳಾರ್ಥ ಗೂಢಾರ್ಥ ಅರ್ಥಗಳು ಗೊತ್ತಿಲ್ಲ. ನೀವು ದಯವಿಟ್ಟು ಹೇಳಿದ್ರಿಂದ ಅವ್ರ ಕೈಲಿ ಬಾಯ್ ಬಿಡುತ್ತಾರೆ ಅಂತ ಹೇಳಿದೆ. ಇಲ್ಲ ಇದು ಆಗಿದೆ, ಪ್ಲಾನ್ ಹಿಂಗೆ ಆಗಿದೆ ಅಂತ ಅವ್ರು ಹೇಳಿದ್ರು. ಏನದು ಗೊತ್ತಿರುತ್ತೆ. ಏನ್ ಮಾಡ್ತೀರಾ ಎಲ್ಲ ಕಡೆನೂ ಅವರು ಈಗ ನೀವು ಮೀಡಿಯಾದವ್ರೆಲ್ಲ ಒಳ್ಳೆ ಹಾಕೊಂಡವ್ರೆ ಆಯ್ತಾ. ಮೀಡಿಯಾದವ್ರಿಗೆ ಎಲೆಕ್ಟ್ ಮಾಡ್ತಾರೆ ಎಲ್ಲ ಕಡೆನೂ ಅವ್ರದ್ದು ಬರಂಗ್ ಮಾಡ್ಕೋತಾರೆ. ಇಲ್ಲ ನನ್ನ ಹತ್ರಕ್ಕೆ ಬರ್ತಾಯಿಲ್ಲ, ನನ್ನ ಹತ್ರ ಯಾವ ವಿಷಯಕ್ಕೂ ನಾನು ಫೋನ್ ಮಾಡಿ ಕರೆದ್ರು ಇಲ್ಲಿ ಬೇರೆ ಮೀಡಿಯಾದವ್ರಿಗೆ ಬೇರೆ ಮೀಡಿಯಾದವ್ರಿಗೆಲ್ಲ ಇಲ್ಲಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ. ಏನ್ ಮಾಡ್ತಿರುತ್ತೆ ಅದೇ ಸರ್, ನಾವು ಒಂದ್ ರೂಪಾಯಿನೂ ಕೊಡಲ್ಲ. ಇನ್ನು ನಮ್ದು ಬೈಕ್ ಯಾರು ಮಾಡ್ರ ಸುಬ್ರಾವ್ ಅವತ್ತೇನು ನಮಗೆ ಕೊಡ್ಲಿಲ್ಲ ನೇತದಲ್ಲ ಈಗ ಅಯ್ಯೋ ಅದೆಲ್ಲ ಮಾಡ್ತಾರೆ ಬಿಡಿಯೋರು ಹಾಗೆ ಅಂತೇಳಿ. ಈಗ ಮೈಸೂರಲ್ಲೇ ಆಕೆ ಮಾತಾಡ್ಲೇ ಇಲ್ಲ. ಹಾ ಅವಳ ಪೇಪರ್ ಇಲ್ಲಿ ಲೋಕಲ್ ಪೇಪರ್ ಅವಳಿಸ ಬರ್ತೀವಿ. ಏನ್ ಮಾಡ್ತೀರಾ? ಪೂರ್ತಿ ಮಾತಾಡಿದ್ ನಾನು, ಆನ್ಸರ್ ಕೊಟ್ಟಿದ್ದ ನಾನು, ಕ್ವಶನ್ ಕೇಳಿದ್ದು ನನಗೆ ಎಲ್ಲರಿಗೂ ಆಯ್ತಾ. ಅವ್ರಿಗೇನು ಎಲ್ಲ ಪೂರ್ತಿ ನಾನು 90% ನಾನೇ ಮಾಡ್ಬಿಟ್ಟಿದ್ದೆ. ಎಲ್ಲಕ್ಕೆ ಹೋದ್ಮೇಲೆ ಪೇಪರ್ ಅಲ್ಲಿ ಜ್ಯೋತಿಂದ ಬರ್ತದೆ, ಅವ್ರದ್ದು ಬರ್ತದೆ. ನಮ್ಮ ಮಲ್ಲೇಗೌಡ ಮಾತಾಡಿದ್ರು, ಮಲ್ಲೇಗೌಡ ಬರ್ಲಿಲ್ಲ. ಏನ್ ಮಾಡ್ತೀವಿ, ಏನ್ ಮಾಡೋದು? ಇಲ್ಲಿ ಲೋಕಲ್ ದುಡ್ಡು ಬಿಡಿ ಅಡ್ಜಸ್ಟ್ ಮಾಡ್ಕೋತಾರೆ ಹಾಗೆ. ಇಲ್ಲ ಸರ್, ನೀವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಿಮ್ ಸಂಘಟನೆ ಸಪರೇಟ್ ಆಗಿ ಒಂದು ಎದ್ದು ಬಿಟ್ಟಿದ್ರೆ ಭಾರಿ ಅನುಕೂಲ ಆಗ್ಬಿಡೋದು ಸರ್ ಈ ಸಿಚುವೇಶನ್. ನಾವು ಎಲ್ಲ ಆಚೆ ಬಂದ್ಬಿಟ್ಟಿರೋದು ಚೆನ್ನಾಗಿರೋದು. ಇಲ್ಲ ಆಚೆ ಬರೋದು ಕಷ್ಟ, ಇರೋದು ಕಷ್ಟ, ಹಂಗಾಯ್ತದ ಆತರ. ಇಲ್ಲ ನೋಡಿ, ನೀವೇನಾದ್ರು ಬಟ್ ನನಗೆ ಆಕ್ಟಿವಿಟಿ ನಿನ್ನ ಇದಕ್ಕೆ ಅದು ಏನೇನು ಆಕ್ಟಿವಿಟಿ ಬರಬೇಕು ಅಂತ ಆಸೆ ಏನೋ ಒಂಥರ ಇದೆ ಅನ್ನಿಸ್ತಾ ಇದೆ. ಎಲ್ಲಿ ಹೋಗೋದನ್ನ ಸಮಸ್ಯೆ ಆಗ್ತದೆ. ಇದೇ ಒಂದೆರಡು ಸಂಘಟನೆ ಅವ್ರು ನೀವು ಕೊಟ್ಟು ಟೇಕ್ ಓವರ್ ಮಾಡ್ಕೊಂಡು ಏನೇ ಮೇಂಟೈನ್ ಮಾಡುವಂತಾರೆ. ಬಟ್ ವಾತಾವರಣ ಅನ್ಕೊಳೋ ಥರ ಇಲ್ಲ. ಆಡಕ್ಕಾಗಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಏನು ಸ್ವಲ್ಪ ಪ್ರಾಮಾಣಿಕ ಮಾಡ್ಬೇಕು ಅಷ್ಟೇ, ಏನಿಲ್ಲ ಸರ್. ಪ್ರಾಮಾಣಿಕತೆ ಇದ್ರೆ ಪ್ರಾಮಾಣಿಕತೆ ಅಂದ್ರೆ ಬರ್ಬೇಕು ಅನ್ನೋ ಇಂಟೆನ್ಷನ್. ಪ್ರಾಮಾಣಿಕತೆ ಅಂದ್ರೆ ಪ್ಲಾನಿಂಗ್. ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕಾರ್ಮಿಕರಿಗೆ ಹಾಳು ಮಾಡ್ತಾರೆ. ಇಲ್ಲ ಸರ್, ತುಂಬಾ ಅನ್ಯಾಯ. ಇಲ್ಲಿ ಜೋಶಾಗಿ ಬಾಟ್ಲಿ ಹೊಡಿತಾರೆ, ಕೋರ್ಟ್ ಹಂಗೆ ಹಿಂಗೆ ಅಂತ ಅಲ್ಲಿ ಹೊರಗಡೆ ಹೋಗಿ ಅಡ್ಜಸ್ಟ್ ಮಾಡ್ಕೋತಾರೆ. ಮಿನಿಸ್ಟರ್ ಫೋನ್ ಮಾಡ್ತಾರೆ, ಇದೇ ವಸ್ತು ಫೋನ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಏನ್ ಮಾಡ್ತಾರೆ, ಇಲ್ಲಿ ಕಳ್ಳರು ಕದ್ದಿಮೆಲ್ಲ ಓಡಿ ಹಾಕೋತಾನೆ. ಅವನ ಸುರೇಶ್ ಹೋಗಿ ಸ್ವಾಗತ ಹೋಗಿ ಸ್ವೀಟ್ ಹಾರ ಹಾಕ್ಕೋತಾರೆ ಸಿದ್ದರಾಮಯ್ಯ ಮೈಸೂರಲ್ಲಿ. ಏನ್ ಮಾಡಿ ಬರೀ ಕಳ್ಳನ ಕಟ್ಕೊಂಡು ಏನ್ ಮಾಡೋದು? ಎಲ್ಲ ಅವ್ರ ಹಾಕದ ಬಡಿ ಮಕ್ಳು ಎಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಕಳ್ಬಡಿ ಮಕ್ಳು ನಾಮ್ ಹಾಕ್ತಾರೆ. ಮತ್ತೆ ಊಟ ಆಯ್ತಾ? ಊಟ ಇಲ್ಲ ಸರ್, ನಾನು ಊಟಕ್ಕೆ ಹೋಗ್ಬೇಕು ಈಗ. ಅಲ್ಲಿ ಬಂದಿದ್ದೆ, ಬಟ್ ನಾವು ಒಳಗಡೆ ಬರಕ್ ಹೋಗ್ಲಿಲ್ಲ. ನಂದು ನಮ್ಮ ಡಿಪಾರ್ಟ್ಮೆಂಟ್ ಓಡಿ ಇತ್ತು, ಯಾವ್ದೋ ನಾಟಕ ಇತ್ತು. ಸೊ ಹಂಗಾಗಿ ನಾಟಕ ಮುಗಿಸ್ಕೊಂಡು ಬಂದ್ವಿ. 1:45 2 ಗಂಟೆ ಆಗಿತ್ತು ಅವ್ರು ಬಂದಾಗ. ಎರಡು ಕಾಲ ಎಲ್ಲ ಬಂದಿದ್ರು ಜನ, ಬಟ್ ನಾವು ಒಳಗೆ ಬರಕ್ ಹೋಗ್ಲಿಲ್ಲ. ಬಟ್ ಈಗ ಎಮ್ಮನು ನಾನು ಫೋನ್ ಮಾಡಿದ್ರೆ ಏನು ರಿಪ್ಲೈ ಮಾಡ್ತಾ ಇಲ್ಲ ಅವ್ರು, ಯಾರು ಅನಸ್ಬಿಡ ಮಗಳು. ಎಲ್ಲ ಅವ್ರ ಈಗ ಅವಳನ್ನ ಇವನ್ ಕಂಟ್ರೋಲ್ ಮಾಡ್ತಾನೆ. ಯಾರು? ವಿಜಯಭಾಸ್ಕರ್ ಕಂಟ್ರೋಲ್ ಕೊಟ್ಟಿದ್ದ ಅಲ್ಲಿ ಇವಾಗ ಅಂದ್ರಲ್ಲ. ಈಗ ಅವನಿಗೆ ಸೀನಿಯರ್ ಅಲ್ವಾ, ಈಗ ಅವಳಿಗೂ ಅನುಭವ ಕಮ್ಮಿ ಇರ್ತದೆ. ಇವನ್ ಹೇಳಿದ ಪೂಜೆ ತಳ್ಳಕ್ಕಾಗಲ್ಲ ಅಂದ್ರೆ ಅವಳು ಈತ ಹೇಳಿದೇನು ಆಕೆ ನಂಬಲ್ಲ. ಆದ್ರೂ ನಂದೇ ಇರೋಕ್ಕೂ ಆಗಲ್ಲ. ಹಂಗೆ ಬಿಟ್ಟು ಮಾಡಕ್ಕಾಗಲ್ಲ.
ಹೆಂಗ್ ಮಿಸ್ ಮಾಡ್ತಾರೆ? ಈಗ ಹೊಸ ಬಂದಿರೋದು ಅವ್ನಿಗೊಂದು ಇಷ್ಟು ಸಪೋರ್ಟ್ ಅವ್ನಿಗೂ ಇದ್ದೇ ಇರುತ್ತೆ, ಅವ್ನದು ಒಂದು ಗ್ಯಾಂಗ್ ಇರ್ತದಲ್ವಾ? ಇಲ್ಲ ಅಲ್ಲಿ ಅದು ಒಂದು ಪಕ್ಕ ಅಲ್ಲಿ 2 ಗ್ಯಾಂಗ್ ಇದೆ. ಅಲ್ಲಿ 2 ಗ್ಯಾಂಗ್ ಗ್ಯಾಂಗ್ ಇದೆ. ಇದೆ. ಒಂದು ಗ್ಯಾಂಗ್ ಬಹಳ ಅಗ್ರೆಸಿವ್ ಓಡಾಡ್ತಾ ಇದೆ. ಒಂದ್ ಗ್ಯಾಂಗ್ ಅದೇ ರಜನಿಕಾಂತ್ ಇರಲ್ಲ, ಒಂದ್ ಗ್ಯಾಂಗ್ ಆ ಥರ ಆಗಿ ಡೈರೆಕ್ಟ್ ಡಿಪೋ ಒಳಗೆ ನುಗ್ತಾ ಇದ್ದಾರೆ. ಅಲ್ಲ ಬಿಡ್ತಾರೆ ಅಂದ್ರೆ ಎಲ್ಲ ಇವ್ರು ಬಿಡಿಸ್ತಾರೆ. ಇವ್ರು ಬಿಡಿಸ್ತಾ ಇದ್ದಾರೆ ಅದನ್ನ. ಇನ್ನೇನ್ ಮತ್ತೆ ಬೇರೆಯವ್ರು ಹೋದಾಗ ಕೆಲವು ಕಡೆ ಕೆಲವು ಡಿಪೋ ಕೆಲವು ಗರಡೇನೂ ಆಗಿದೆ. ಗರಡೆಗಳಾಗಿದೆ. 4 ಡಿಪೋ ಆಗಿದೆ, 2 ಡಿಪೋ ಕೆಲವು ಕಡೆ ಎಮ್ಮ ಹೋದಲ್ಲೂ ಗಲಾಟೆ ಆಗಿದೆ. ಹೇಳಿ ಸರ್. ಹಾಗೆ ಇಲ್ಲ ಜ್ಯೋತಿ ಹೋದ್ ಕಡೆ ಗಲಾಟೆ ಆಗಿದೆ ಅಂದೆ. ಬಟ್ ಅದೆಲ್ಲ ಆಚೆ ಬಂದಿಲ್ಲ. ಆಗಿದೆ ಆಚೆ ಬಂದಿಲ್ಲ ಸರ್. ಸ್ವಲ್ಪ ನಿಮ್ದು ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮೂವ್ ಆಗಬೇಕು ಸರ್. ನಿಮ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮೂವ್ ಆದ್ರೆ ಏನೆಲ್ಲ ಆಗಿ ಬಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ. ಇಲ್ವಾ ಅಥವಾ ಯಾರು ಮುಂದೆ ಬರ್ತಾ ಇಲ್ವಾ? ನೀವು ಬಿಡ್ತಾ ಇಲ್ಲ. ನಮ್ಮಲ್ಲಿ ಒಂದ್ ಸ್ವಲ್ಪ ಅಷ್ಟೊಂದು ಧೈರ್ಯ ನುಗ್ಗೋ ಜನ ಕಮ್ಮಿ ಆಗ್ಬಿಟ್ರಿ. ಈಗ ಒಂದ್ ಕಾಲ ಇತ್ತು, ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಕೆಲಸ ಮಾಡ್ತಾರೆ ಎಲ್ಲ ಮರ ಕಾಯಿಲ್ ಕೆಲಸ ಮಾಡಿದ್ರೆ ರಾಜಭಾರ ಮಾಡಕ್ ಆಗಲ್ಲ ಸರ್. ಆಗಲ್ಲ. ಎಲ್ಲ ಓಪನ್ ಆಗಿ ಅವರು ರಜನಿಕಾಂತ್ ಅವರು ಓಪನ್ ನುಗ್ತಾರೆ. ಅವನು PF ಫಸ್ಟ್ ಇದಾರೆ, ಆ ತರ ಆಗಿ ಮಾಡ್ತಾನೆ ಅವನು. ಎಲ್ಲ ಕಡೆ ಧೈರ್ಯ ನುಗ್ತಾನೆ. ಇಲ್ಲೆಲ್ಲ ಮೀಟಿಂಗ್ ಎಲ್ಲ ಮಾಡ್ತಾರಲ್ಲ MD ಲೆವೆಲ್ PF ಫಸ್ಟ್ ಅದು ಮೀಟಿಂಗ್ ಮಾಡ್ತಾರಲ್ಲ, ಅದರಿಂದ ಅವ್ರಿಗೆ ಸ್ವಲ್ಪ ಅಲ್ಲಿ PF ಫಸ್ಟ್ ಅದು ಇದು ಧೈರ್ಯ ಇರುತ್ತೆ ಒಂದು. ಆಮೇಲೆ ಇಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಬಾಯ್ ತೆಗಕ್ ಹೋದ್ರೆ ಅವರು ಅಲ್ಲಿ ದುಡ್ಡು ಯೂಸ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬಾಯ್ ಮುಚ್ಚ ಅಲ್ಲೇ ಅದು ಒಂದು ಅಡ್ವಾಂಟೇಜ್ ಅವ್ರಿಗೆ ಯಾಕಂದ್ರೆ ಅವ್ರು ಇದಾರಲ್ಲ ಎಲ್ಲ PF ಫಸ್ಟ್ ಆತರ ಇದ್ ಮಾಡ್ತಾರೆ. PF ಫಸ್ಟ್ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಕಮೆಂಟ್ ಮಾಡ್ಬಿಡ್ತೀವಿ ಸರ್, ಮಾಡ್ಬಿಡ್ತೀವಿ ಸರ್ ಗೌರ್ಮೆಂಟ್ಗೆ ಅಂತ ತರ ಬಿಡಿ. ಇದಕ್ಕೋಸ್ಕರ ಕಂಟ್ರೋಲ್ ಮಾಡ್ಕೊಂತ ಇದಾರೆ ಇಲ್ಲಿ ಪೂರ್ತಿ. ಆ ತರ ಏನ್ ಮಾಡ್ತೀರಾ ಬಿಡಿ. ಮಕ್ಳಿಗೆ ಕೆಲವು ಅಡ್ವಾಂಟೇಜ್ ಅವ್ರಿಗಿದೆ, ನಮ್ಗೆ ಅಡ್ವಾಂಟೇಜ್ ಇಲ್ಲ. ಇಲ್ಲ ಸರ್, ನೀವು ಯಾಕೋ ಅವ್ರಿಗೆ ಬಹಳ ಹೈಲ್ಡ್ ಆಗ್ಬಿಟ್ರಿ ಅಂತ ಅನ್ಸುತ್ತೆ ನನಗೆ. 1996 ಇಂದ ನೋಡ್ಕೊಂಡ್ ಬಂದ್ರೆ, ಬಟ್ ನಾನು ಅಷ್ಟು ಮೊನ್ನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಅದು ಇದು ಅಂತೆಲ್ಲ. ಅವ್ರು ಬಂದ್ಮೇಲೆ ನೀವು ಕಂಪ್ಲೀಟ್ ನಿಮ್ಮನ್ನ ಡಾಮಿನೇಟ್ ಮಾಡ್ಕೊಂಡೆ ಬಂದ್ರವರು. ನೋಡ ನೀವು ಹೊರಗಡೆ ಬಂದ್ರೆ ಅಲ್ಲಿಂದ ಹೊರಗೆ ಬಂದ್ರಿ ಅಂದ್ರೆ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಸರ್. ಬನ್ನಿ, ನಮ್ಗೆಲ್ಲ ಹೊರಗೆ ಬರಕ್ಕೆ ನಮ್ಗೇನ್ ಭಯ ಏನಾಗ್ತದೆ ಶ್ರೀಧರು. ಈಗ ನಾವು ನೇರ ಮಾತಾಡ್ತೀವಿ, MD ಗಳು ಅವ್ರಿಗೆಲ್ಲ ಏನಾಗ್ತದೆ, ಇವ್ರು ಅಷ್ಟು ನೇರ ಮಾತಾಡ್ತಾನೆ. ನೇರ ಮಾತಾಡಿದ್ರೆ ನಾವು ಅವ್ರು ನೇರ ಮಾತಾಡಲ್ಲ, ಸುಮ್ಮನೆ ಹಂಗೆ ತರಲೆಗಳು ಅವ್ರಿಗೆ. ನಾವು ಹತ್ರ ಒಳಗಡೆ ರಾಜಕೀಯ ಮಾಡಕ್ ಹೋಗಲ್ಲ, ಹೋಗ್ಬಿಡೋದು ಅದ್ರಲ್ಲಿ ನಾವು ಮಾಡಲ್ವಲ್ಲ. ದಟ್ ಇಸ್ ಪ್ರಾಬ್ಲಮ್. ನಮ್ಗೆ ಅವೆಲ್ಲ ಡಬಲ್ ಗೇಮು, ನಮ್ಮ ಪ್ಲೇಯರ್ಗೆ ವಿರುದ್ಧವಾಗಿ ಮಾತಾಡೋದವಲ್ಲ. ನಮ್ಗೆಲ್ಲ ಅಂಡರ್ ಡೀಲಿಂಗ್ ನಮ್ಮದು ಇಲ್ಲ. ಅದು ಮ್ಯಾನೇಜ್ಮೆಂಟ್ಗೆ ಇಷ್ಟ ಆಗಲ್ಲ. ನಾವು ಕಾನೂನು ಕೇಳ್ತೀವಿ, ಡಾಕ್ಯುಮೆಂಟ್ಸ್ ಮೇಲೆ ಮಾತಾಡ್ತೀನಿ. ಅದೇನಾಗ್ತದೆ ಅವರು ಹಾಗೆ ಅಂತ ಇವನು ಹೋಗಿದೆ ಮಿನಿಸ್ಟ್ರು ನಾನು ಅರೇಂಜ್ ಮಾಡ್ಕೊಬಿಡ್ತೀನಿ ಸರ್, ಅದು ಮಾಡ್ಕೊಬಿಡ್ತೀನಿ ಸರ್, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ ನನ್ನ ಎದುರಿಗೆ ಹೇಳ್ತಾನೆ. ಮಾಡ್ಕೊಳ್ಳಲ್ಲ ನಾವು ಇದಕ್ಕೋಸ್ಕರ. ಇವ್ನು ಹೋಗ್ಬಿಟ್ಟಾಗ ಅಂದ್ರೆ ಅವ್ನು ಒಳ್ಳೆನ ಕಾಡ್ತಾನೆ, ನಾನು ಒಳ್ಳೆನ ಕಾಡ್ತೀನಿ. ಆಟೋಮೆಟಿಕ್ ಅವ್ರು ನಾವು ಬಿಡಕ್ಕಾಗಲ್ಲ ಸರ್, ನಮ್ಮ 30 ತಿಂಗಳು ಕೊಟ್ಟು ಮಾಡಿ ಹಾಕ್ಬಿಡ್ಬೇಕು ಅಂತ ಹಕ್ಕು ನಮ್ಮ ರೈಟ್ಸ್ ಅಂತ. ನಾವು ಇಲ್ಲ ಸರ್ ಕಂಪ್ಲೇಂಟ್ ಮಾಡ್ಕೊಂಡ್ಬಿಡ್ತೀವಿ ಸರ್, 24 ತಿಂಗಳು ಬೇಕಾದ್ರೆ ರೇಸ್ ಬುಕ್ ಹೋಗ್ಬಿಡ್ತೀನಿ ಮಾಡ್ತಾರಣ್ಣ ಅಂತ ನಾವು ಎಲ್ರಿಗೂ ಹೇಳ್ತಾರೆ ಬಿಡಿ. ಮಗ ಈ 26 ತಿಂಗಳು ಇದೆಲ್ಲ ಈಗ 22 ತಿಂಗಳು ಅರಿಯತ್ತು, ಅದ್ಗೆ ಕಾಂಪ್ರಮೈಸ್ ಮಾಡ್ಕೋಣ ಬಿಟ್ಕೊಬೇಡ ಅಂತ ಮಾತಾಡ್ತಾನೆ. ಬಾಯ್ಬಿಟ್ಟು ಅವನು ಬರ್ತಾನೆ. ನಮ್ಮ ಈ ಬಡಪ ದಡ್ಪಡೋದು ಅವು ಹಂಗೆ ಮಾತಾಡ್ತವೆ. ಅಲ್ಲ ಸರ್, ಎಷ್ಟು ಹೊಡ್ತಾ ಬೀಳಿದೆ, ಎಷ್ಟು ಅನ್ಯಾಯ. HS ಮಂಜುನಾಥ್ ಬಟ್ ಅವನು ಅಂದ, ಜಗದೀಶ್ ಹೇಳ್ದ, ಇವನು ಪದೇ ಹೇಳ್ತಿರ್ತಾನೆ. ಆಯ್ತಾ, ಆ ವಿಷಯದಲ್ಲಿ ಬಾಯ್ ಬಿಡ್ತಾರ ಬೇಕೇ ಬೇಕು ಅಂತ ಹೇಳೋ ನಾನು ಒಬ್ಬನೇ. ಹೆಂಗೆ ದಂಟ್ಕೊಂಡು ಹಿಂಗ್ ನಡ್ಸ್ಕೊಂಡು ಬಿಡಿ. ಜಗದೀಶ್ ಹೊರಗಡೆ ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾನೆ, ನಾನು ಇದು ಮಾಡ್ಬಿಡ್ತೀನಿ ಸುಮ್ಮನೆ ಮಾತಾಡ್ತಾನೆ ಬಿಡಿ ಮಗ. ಅದೇ ಅವರೆಲ್ಲ ಅವರು ಸ್ವಂತ ಇರೋದು ಒಳಗೊಂದು ಹೊರಗೊಂದು ಹಿಂಗೆ ಅಷ್ಟೇ ತಿಳ್ಕೊಂಬಿಡಿ. ಏನು ವ್ಯತ್ಯಾಸನೇ ಇಲ್ಲ. ನೀವು ಹಂಗ್ ನೋಡೋದಾಗಿದ್ರೆ
ಜಗದೀಶ್ ಅವ್ರು ಮಾತಾಡಲಿ ಅದಕ್ಕೆ ಇದಕ್ಕೆಲ್ಲರೂ ಬಲಿ ಹಾಕ್ಬೇಕೈತೆ ಅದನ್ನ ಇಲ್ವಾ? ಇದೂರ ಮಾತಾಡಿರೋದು ಏನ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಏನು ಮಾಡಿದಾಗ ಸರ್ ಮತ್ತೆ ಬೇರೆ ಬಿಡ್ತಿದ್ರಾ? ಜಗದೀಶ್ ಸ್ವಲ್ಪ ಓಡಿಯೋ ಕಮ್ಮಿ ಮಾಡ್ಕೊಳೋ ಅಂತಾರೆ MD ಅಷ್ಟೇ. ಏನಂದ್ರೆ ಸ್ವಲ್ಪ ವಿಡಿಯೋಗಳು ಸ್ವಲ್ಪ ಮಾತಾಡೋ ಸ್ವಲ್ಪ ಕಮ್ಮಿ ಮಾಡ್ಕೋ ಅಂತಾರೆ. ವಿಡಿಯೋ ಮಾಡಕ್ಕೆ ಕಡಿಮೆ ಮಾಡ್ಕೋಬೇಕು. ಮಾಡ್ಕೋ ಅಂತ ಅಂದ್ರು. ಆಯ್ತಾ? ಅವತ್ತೇ ಮಿನಿಸ್ಟ್ರು ಸ್ವಲ್ಪ ಏನಕ್ಕೋ ಯಾರೋ ಒಂದು ವಿಡಿಯೋ ಬಂದು ಶೋ ಮಾಡ್ಕೊಂಡು ಅಷ್ಟೇ. ನಿಮಗೆ ಮುಸ್ಲಿಂ ಮಜು ಮತ್ತೆ ಅಂದ್ರೆ ಅದಕ್ಕೆ ಸರ್ ಇವರೆಲ್ಲ ಎಂಪ್ಲಾಯ್ಸ್ ಯಾವ್ದು ಏನು ಯಾರು ತಿಳ್ಕೊಬೇಡಿ. ಇವ್ರು ಇರೋದ್ರಲ್ಲ ಯಾರು ಎಂಪ್ಲಾಯ್ಸ್ ಉದ್ಧಾರ ಮಾಡುವಂತ ನಾಯಕಗಳು ಯಾವ ಸಂಘಟನೆ ಇಲ್ಲ. ಸೀರಿಯಸ್ ಆಗಿ ಏನೋ ಒಂದು ಆಗ್ಬಿಡುತ್ತೆ ಹೆಚ್ಚು ಕಡಿಮೆ. ನಾನು ಏನೋ ಬೇರೆ ಕೆಲಸ ಅದನ್ನ ಬಿಟ್ಟು ಇರ್ಲಿ ಇಷ್ಟು ವರ್ಷ ಮಾಡಲಿ ಒಂದು 2 ವರ್ಷ ಮಾಡಿದ್ವಿ. ಎಷ್ಟೋ ಜನ ಪಾಪ 100-200 ರೂಪಾಯಿ ತಿಂಗಳಾದ್ರೆ ಭಿಕ್ಷೆ ಬೇಡ ತರ ಬಂದ್ಬಿಟ್ಟಿದೆ. ಅವ್ರನ್ನ ಕೆಳ ಪರಿಸ್ಥಿತಿ ಬಂದರೆ ಎಂಪ್ಲಾಯ್ಸ್ ಈಗಲೂ ಹಂಗೆ ಇದಾರೆ. ಏನ್ ಮಾಡ್ತೀರಾ ಈಗ ಏಕಾಂಗಿ ಹೋರಾಟ ಮಾಡೋಕೆ ಅಂದ್ರೆ ಕಷ್ಟ ಈ ಪರಿಸ್ಥಿತಿಯಲ್ಲಿ. ಇಲ್ಲ ಸರ್, ಇದು ಸಿಚುವೇಶನ್ ಇದೆ. ಮತ್ತೆ ನೀವೇ ಸ್ವಲ್ಪ ಏನಾದ್ರು ಸೀರಿಯಸ್ ಆಕ್ಷನ್ ತಗೋಬೇಕು ಸರ್. ಅಟ್ಲೀಸ್ಟ್ ನೋಡಿ ಇದು ಎಪಿಸೋಡ್ ಮುಗಿಲಿ ಇದೆ. 20ನೇ ತಾರೀಕು ನಾಳೆ ಎಪಿಸೋಡ್ ಹೆಂಗ್ ಮುಗಿತೀಯ ನೋಡು. ಅವರು ಅಲ್ಲೇ ನಿಮ್ ಪ್ರಕಾರ ಏನಾಗುತ್ತೆ ಸರ್ 20ನೇ ತಾರೀಕು? ಏನಿಲ್ಲ 50 ನಂಗ್ ಪ್ರಕಾರ 50-50 ಅಂದ್ರೆ ಸ್ಟ್ರೈಕ್ ಅಂತೂ 100% ಆಗಲ್ಲ, ಅದು ಗೊತ್ತಿರೋ ಸತ್ಯ. ಅದನ್ನೇ 50-50 ಅಂತ ಹೇಳಿ. ಎಂಪ್ಲಾಯೀಸ್ ಅಷ್ಟು ಸುಲಭ ಇಲ್ಲ ಇವಾಗ. ನನ್ನ ಸರಿ ಪ್ರಕಾರ ಇಲ್ಲ ಅವರೇ ರೆಡಿ ಇಲ್ಲ. ಇಲ್ಲ ಅಲ್ಲೇ ನಾನು ಅಲ್ಲಿ ನೀ KKRTC ಬಿಗಿ ಮಾಡಿ ಇಟ್ಟಿದ್ದೀನಿ ಅಲ್ಲಿ. ಓಕೆ, KKRTC ಬಿಗಿ ಮಾಡಿಟ್ಟಿದ್ದೀನಿ. ಅಂದ್ರೆ ಸ್ಟ್ರೈಕ್ ಬರ್ಬೇಕು ಅಂತ ಬೇಡ ಸರ್? ಅಲ್ಲಿ ಬರ್ಬೇಕು ಅಂತ ಬರ್ಬೇಕು ಅಂತ ಇಲ್ಲ. ಅಲ್ಲಿ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಮಾತು ಕೇಳಿದ್ರೆ ಆ ಕಡೆ ಕೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕ ಹೇಳಿದ NW KSRTC KKRTC ಇಲ್ಲಿ ಅಲ್ಲೇನ್ KKRTC ಇವ್ರು ಹತ್ತಿಗೆ ಸೇರ್ತಾರ ಅಲ್ಲೇ ನಮ್ಮವರು ಒದ್ದಾಡ್ತಾ ಇಟ್ಟಿದ್ದಾರೆ. ಇಲ್ಲೊಂದ್ ಸ್ವಲ್ಪ KSRTC BMP ಏನು ಇರ್ಲಿಲ್ಲ, ಈ ಸ್ವಲ್ಪ ಒದ್ದಾಡ್ತವ್ರೆ. ನೋಡಿರಿ KKRTC ಒಂದ್ಸಲ ಅಲ್ಲಿ KKRTC ಬಸ್ ನಿಲ್ತು ಅಂದ್ರೆ ಎಲ್ಲ ಕಡೆ ಪಟ ಇಲ್ಲ. ಅಲ್ಲ, ಈಗ ಯಾವ್ದೋ ಒಂದ್ ಭಾಗ ಬಸ್ ಸಮಸ್ಯೆ ಆಯ್ತು ಬರುತ್ತೆ. ಬಟ್ ಇಲ್ಲಿ ಬಿಡಿ ಎಲ್ಲ ಒಂದ್ ಕಡೆ ಒಂದ್ ಕಾರ್ಪೊರೇಷನ್ ನಿಂತ್ರೂ ಮರ್ಯಾದೆ ಹೋಗ್ತದಲ್ವಾ? ಮರ್ಯಾದೆ ಹೋಗುತ್ತೆ. ಮತ್ತೆ ಹೋಗ್ಲಿ ಬಿಡಿ, ನಮ್ಗೆ ಅಂತ KKRTC ನಿಲ್ಸಿದ್ರು ಅಟ್ಲೀಸ್ಟ್ ಇವ್ರು ಏನಾದ್ರು ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡ್ ಬಂದ್ಮೇಲೆ ಬಸ್ ನಿಲ್ಸಿದ್ರಾದ್ರು 2 ದಿನ 3 ದಿನಕ್ಕೆ ಏನ್ ಕೊಡ್ತಾರೆ ಇವರು? 15 ನಮ್ಮ ಪ್ರಕಾರ ನಾನು ಅನ್ಕೋತೀನಿ 15 ತಂದು ನಿಲ್ಲಿಸಬಹುದೇನೋ ಅದನ್ನ ಅಂತ ಅನ್ಸುತ್ತೆ. ಏನಾಗ್ತದೆ ಶ್ರೀಧರು, ಇವರೆಲ್ಲ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ ಕನ್ಕ್ಲೂಷನ್ಗೆ, ಆಮೇಲೆ ಹೀಗೆ ಆಗ್ಬೇಕು ಅಂತೇಳಿ. ಗೊತ್ತಲ್ಲ, ಇವರು ಒಂದು 10 ಕೊಟ್ಟು ಸಾಕು ಸರ್. 5ರಿಂದ 7ರಿಂದ 12 ಬಂದಿದೆ ಅಚೀವ್ಮೆಂಟ್ ಅಂತಾನೆ ನಮ್ಮ ಭಾಸ್ಕರ್, ವಿಜಯ ಭಾಸ್ಕರ್. 7ರಿಂದ 12 7% 12% ಬಂದಿದೆ ದೊಡ್ಡ ಅಚೀವ್ಮೆಂಟ್ ಅಂತಾನೆ. ಸರ್, ಆ ಅಪ್ಪನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ನನಗೆ ಗೊತ್ತಿಲ್ಲ. ನಾನಂತೂ ಅಪ್ಪನ ಬಗ್ಗೆ ಈ ಅಪ್ಪ ಆನಂದ್ ಸುಬ್ಬ ಇಲ್ಲ ಇವ್ರನ್ನೇ ಇದು ಮಾಡ್ತೇವೆ ಅಂತ ಹೇಳಿದಾಗಿಂದಾನೆ ನಮ್ಮ ಚಾನಲ್ ಒಂದು ಇಂಟರ್ವ್ಯೂ ಬಂತ ಅವ್ರದ್ದು. ಬಂದಾಗ ಇವರೇ ಮುಂದಿನ ಫ್ಯೂಚರ್ ಅಧ್ಯಕ್ಷ ಅಂತ ಕನ್ಫರ್ಮ್ ಆದಾಗ GS ಅಂತ ಇದಾದಾಗ ನಾನು ಬಹಳ ರಿಸರ್ಚ್ ಮಾಡಿದೆ ಅವ್ರ ಬಗ್ಗೆ. ಎಲ್ಲೂ ಅಪ್ಪ ಒಂದ್ ಒಳ್ಳೆ ಹೆಜ್ಜೆ ಗುರುತು ಉಳಿಸ್ಕೊಂಡ್ ಬಂದಿಲ್ಲ. ಸರ್ ಶಾಪ ಹಾಕ್ತಾರೆ ಸರ್ ಭಾಷ್ ಕಂಪ್ನಿ ಎಂಪ್ಲಾಯ್ಸ್. ಅದನ್ನ ಯಾರು ಅವರೊಂದು ವಿಡಿಯೋ ಬಿಡ್ಬೇಕು ಅವರು. ಅವ್ರನ್ನ ಡಿಗಿಂಗ್ ಮಾಡ್ಬೇಕು, ಕೆದಕ್ಬೇಕು, ನಾನು ದೊಡ್ಡ ವಿಷಯ ಅಲ್ಲ ಸರ್ ಅದು. ಮತ್ತೆ ಅದು ನನಗೆ ಏನು ನೆಕ್ಸ್ಟ್ ತೆಗೆದ್ ಬೇಡ, ಸುಮ್ಮನೆ ಸಂಘಟನೆ ಡ್ಯಾಮೇಜ್ ಆಗುತ್ತಲ್ಲ ಅಂತ ಸುಮ್ಮನೆ ಇದೆ ನಾವು. ಬಿಟ್ರೆ ಬೇರೆ ಇನ್ನೇಂತಾನಿಲ್ಲ. ಅಲ್ಲೂ ಹೋದ ಇಲ್ಲೂ ಹೋದ ಇಲ್ಲಿ. ಸರ್ ನೀವು ಅವ್ರನ್ನ ಆದಷ್ಟು ಹತ್ರ ಬಿಟ್ಕೊಂಡ್ರೆ, ಆದಷ್ಟು ಮೂವ್ ಆಗ್ಬಿಟ್ರೆ ಅದಕ್ಕೆ ನಾವು ಈಗ ಅಲ್ಲಿ ನಾವಿಲ್ಲದವ್ರೆ ಇನ್ನು ಆಟ ಆಡ್ಬಿಟ್ರು ಅವರು ಇದರಲ್ಲಿ. ಅಲ್ಲ, ನೀವು ಇದ್ದೇ ಆಟ ಆಡ್ತಾರೆ, ನೀವಿಲ್ಲ ನಿನ್ನೆ ಆಟ ಆಡ್ಬೋದು. ಇನ್ನು ಏನ್ ಆಟ ಆಡ್ತೀವಿ, ಏನ ಮಾಡಕ್ ಬಿಟ್ರು ಅವರು. 1-25 ಬಂದು ಆರ್ಡರ್ ಬಂದು ಯಾವ ತಗೋಬಿಡೋದು. ಇವ್ರು ಹಕ್ಕೊಂಬಂದಿಗೆ ತಾನೆ 1-25 ಆಗಿದೆ. ಇವ್ರು ಮಾಡ್ಕೊಂಬಂದಿದ್ದು ಇರೋ ಇನ್ನೇನು ಮತ್ತೆ ಚಿಡಿ ಬರ್ಕೊಂಡ್ಬಂದು ನಮ್ಮಂದೆಲ್ಲ ಇಟ್ಟಿದ್ರಲ್ಲ ಅವೆಲ್ಲ ಅಲ್ಲೇ ಅನಂತ ಇದ್ದಲ್ಲ ಈ ಥರ ಹೇಳಿದಾರೆ ಆ ಥರ ಹೇಳಿದಾರೆ ಅಂತ ನಾವು ಗಲಾಟೆ ಮಾಡಿದ್ದಕ್ಕೆ ಇವರು ಬಿಟ್ರು. ಇಲ್ಲವ್ರೆ ಇವರು MDನೇ ಹೇಳಿಲ್ವಾ? 1-4-24 ಆರ್ಡರ್ ಕಾಪಿ ಆದ್ರೆ ಅವಾಗ ಆಗಿದ್ರೆ ಇವ್ರು ಚಂದ್ರನ್ ತುಳಿಯಕ್ಕೆ ಕೂಟ ತುಳಿಯ ಕಾನ್ಸೆಪ್ಟ್ಗೋಸ್ಕರವಾಗಿ ಅದು ಮಾಡ್ಕೊಂಬಂದಿದ್ವಿ, ಬೇರೆ ಉದ್ದೇಶ ಅಲ್ಲ. ಬೇರೆ ಉದ್ದೇಶ ಇಲ್ಲಿ ಚಂದ್ರನಿಲ್ಲ ಏನಿಲ್ಲ, ಅವನು ಇಟ್ಕೊಂಡು ಆಟ ಆಡ್ತಾರೆ. ಮ್ಯಾನೇಜ್ಮೆಂಟ್ ಆಟ ಆಡ್ತಾರೆ ಸಹಜನೇ. ಬಟ್ ಆದ್ರೆ ಇವರು 2023 ಚಂದ್ರ ಇನ್ನೂ ಸ್ಟ್ರಾಂಗ್ ಇದ್ನಲ್ಲ, ಅವಾಗ ಇದ್ದಾಗ್ಲೇನೆ ಪ್ಲಾನ್ ಮಾಡ್ಕೊಂಡಿದ್ದು ತುಳಿಬೇಕು, ಕಾನ್ಸೆಪ್ಟ್ ತುಳಿಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡ್ ಬಂದಿದ್ದಲ್ವಾ ಇವರಲ್ಲಿ? ಹೌದು ಕರೆಕ್ಟ್.
ಅದೇ ಕೆಲಸ ಅವಾಗ ಮಾಡ್ಕೊಂಬಂದೆ, ಅವಾಗ ಪ್ಲಾನ್ ಮಾಡ್ಕೊಂಬಂದೆ. ಇವ್ರು ಇವತ್ತಿನ ಗುರಿನ ಅವತ್ತು ಇಟ್ಕೊಂಡಿದ್ರು ಅವ್ರು ಅಷ್ಟೇ. ಹೌದು ಇಟ್ಕೊಂಡೆ. ಹಾಂ. ಸೊ ಈಗ ಹಾಳಾದವ್ರು ಎಂಪ್ಲಾಯ್ಸು ಸರ್ ಎಷ್ಟು ಸರ್ 14 ತಿಂಗಳದೊಂದು ಅದು ಅಪ್ಪ ನೆನೆಸ್ಕೊಂಡ್ರೆ ನಾವೆಲ್ಲ ಏನಕ್ಕೆ ಇದ್ದು ಸುಮ್ಮನೆ ನಮ್ಗೇನಾಗುತ್ತೆ ಸುಮ್ಮನೆ ಬಟ್ಟೆ ಕಟ್ಕೊಂಡಿದ್ದೀವಿ ಅಂತೇನೋ ಅಂತ ಅನಿಸ್ತಾ ಇದೆ ಕಣ್ಣಿಗೆ. ನಾನು ಎಕ್ಸಾಕ್ಟ್ ಬೇರೆದು ಗೊತ್ತಿಲ್ಲ, ಬಟ್ ನನಗೆಲ್ಲ ಗೊತ್ತಿರೋದ್ರಿಂದ ಎಲ್ಲ ಅಂತಾನು ಗೊತ್ತಿಲ್ಲ, ನನಗೆ ಗೊತ್ತಿರ್ತಾ ಇಲ್ಲ, ಅಲ್ಪ ಸ್ವಲ್ಪ ಒಂದು 50% ಅನ್ಕೊಂತೀನಿ. ಈಗ ನಮ್ಮಂತವ್ರು ಇರ್ಬೇಕಾ ಬೇಡ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂತ ಅನ್ಸುತ್ತೆ. ಅಯ್ಯ ಹಿಂಗ ಹಂಗೆ ನೋಡಿ ಇನ್ನೊಂದು 2-3 ವರ್ಷ ಹೋಗಲಿ BMTC ಅದು ಏನ್ ಕಟ್ಟಾಗತ್ತೆ ಅಂತ. ಕಷ್ಟ ಇಲ್ಲ BMTC ಏನಾಗ್ತದೆ ನೋಡಿ ಗೊತ್ತಾಗ್ತದೆ. BMTC ಕತೆ ಅಂತ ಮುಗಿದ ಸರ್ ನನ್ಗೆ ಗೊತ್ತಿರಂಗ. ಈಗಲೇ ಅದನ್ನೆಲ್ಲ ಕಚ್ಚಿದೆ, ಅದು ಇನ್ನೊಂದು 2-3 ವರ್ಷದಲ್ಲಿ ಪಾತ್ರ ಆಗ್ತದೆ. ಮತ್ತೆ ಇವ್ರು ಅಷ್ಟೆಲ್ಲ ಪ್ರೊಡಕ್ಷನ್ ವಿರೋಧ ಮಾಡಿದ್ರೆ ಅವರೇ ಬಂದು ಮಾಡ್ಕೊಂಡು ಯಾರೇನು ಮಾಡಕ್ಕಾಗಲ್ಲ ಬಿಡಿ. ಅಯ್ಯ ನಾವೇನು ಮಾಡಕ್ಕಾಗಲ್ಲ, ನೀನು ಮಾಡಕ್ ಯಾವನು ಏನು ಮಾಡಕ್ಕಾಗಲ್ಲ. ಅಲ್ಲ ಈಗ ಏನು ಮಾಡಕ್ಕಲ್ಲ, ಕೈ ಮೀರಿ ಹೋಯ್ತಾರ ಕತೆ. ಕೈ ಮೇಲಾಗಿದೆ, ಏನು ಮಾಡಕ್ಕಾಗಲ್ಲ. ಎಲ್ಲ ಊರಿಗೆ ನಾಲ್ಕು ಅದನ್ನೇ ಮಾಡ್ತಿರೋದು. ಯಾರು ಸರ್ಕಾರನ ವಹಿಸ್ಕೊಳ್ಳಲ್ಲ, ಯಾರೋ ವಹಿಸ್ಕೊಳ್ಳಲ್ಲ. ಅದು ಮುಗಿತಾ ಅದೇ ಏನಾರು ಉಳ್ಕೋಬೇಕಾಗತ್ತೆ. ಈಗಿನೆಲ್ಲ ಸರ್ಕಾರಗಳೇನೋ 8-10 ಸಾವಿರ ಕೋಟಿ ಕೊಟ್ಬಿಟ್ಟು ಏನು ಉಳ್ಸ್ಕೋತಾರ ಅದನ್ನ. ಇವ್ರಿಗೆ ಲಾಭ ನೋಡ್ಕೊಂಡು ಅಲ್ಲ ಸರ್, ಇವ್ರಿಗೆ ಲಾಭ ಸರ್, ವಿಜಯಭಾಸ್ಕರ್ಗೆ ಲಾಭ ಆಗುತ್ತೆ ಸರ್. ಅಯ್ಯ ಅದೆಲ್ಲ ಆಗಿ ಬರೀ ಸ್ವಂತ ಇರೋದು. ಅವ್ರೇನು ಸ್ವತಃ ಹಿಡ್ಕೋಬೇಕು, ಅವ್ರ ಚರ್ಮ ಉಳಿಸ್ಕೋಬೇಕು, ದುಡ್ಡು ಮಾಡ್ಬೇಕು. ಅದ್ಬಿಟ್ರೆ ಸ್ವಂತ ಬೇರೆಲ್ಲ ಅದ್ಬಿಟ್ರೆ ಬೇರೆ ಏನು ಬೇಡ. ಅವ್ರಿಗೆ ಕಾರ್ಮಿಕರ ಬಗ್ಗೆ ಅಷ್ಟೊಂದೇನೋ ಮನುಷ್ಯ ಯೋಚನೆ ಮಾಡೋ ರೀತಿನೇ ಬೇರೆ ಅಲ್ಲ. ಅಲ್ಲ ಅದೇ ಹೇಳ್ತಾರ, ನಾನು ನಿಮ್ಗಳ ಜೊತೆ ಅದು ಹೆಂಗೆ ಕುತ್ಕೊಂಡ ಅದು ಹೆಂಗ್ ಬಂದ ಹೆಂಗ್ ಆಗ್ತಿದ್ದಾರೆ ನನಗಂತೂ ಸಾಕಾಗ್ತಿದೆ. ಅಲ್ಲ ಸರ್ ದುಡ್ಡು ಮಾಡಕ್ಕಾಗುತ್ತೆ ಸರ್ ಅವರು. ಸುಮ್ಮನೆ ಅಲ್ಲಿ ಏನ್ ಮಾಡ್ತಾನೆ, ಅಲ್ಲಾರ ಅಲ್ಲಿ ಸುಮ್ಮನೆ ಬೂಸ್ಟ್ ಮಾಡ್ತಾನೆ. ನಮ್ಮನ್ನ ಹಂಗೂ ಒಂದೇ ಇವತ್ತು ನಮ್ಮನ್ನ ಹಕ್ಕಿ ಕುರಿ ಮಾಡ್ತಿದ್ಯಾ ಅಂತ ನಿಮಗೆ ಏನು ಸುಮ್ಮನೆ ಇಲ್ಲೆಲ್ಲ ನೋಡಿ ಬ್ಲಾಕ್ ಮಾಡಿ ನಮ್ಗೆ ಕಮೆಂಟ್ ಒಂದು ಚೀಫ್ ಇದ್ದಂಗೆ ಇವರು ಅವ್ರ ಆದೇಶ ಕೊಟ್ಬಿಟ್ಟಿದ್ರೆ ಕಬ್ಬು ಆಟ ಪ್ರದರ್ಶನ ಮಾಡೋಕೆ ಮಾಡೋದೆ ಅಂತಾನೆ. ಅಂತೆ ಆ ಬಟ್ಲು ಕೂತ್ಕೊಂಡು ನಮ್ಮನ್ನ ಹರಕೆ ಕುರಿ ಮಾಡ್ತಿದ್ದೀನಪ್ಪ ಆಟ ಆಡೋದು. ನಾ ಮಾಡಲಿಲ್ಲ ಸರ್, ಅಸೋನೆನ್ಸ್ ಮಾಡ್ರಲ್ಲಿ ಅಂತ ಹೇಳಿ ಹಿಂಗೆ ಎಲ್ಲ ಬರೀ ಎಲ್ಲ ಪ್ರೀ ಪ್ಲಾನ್ ಎಲ್ಲ ಇದು ಆಯ್ತು ಬಿಡಪ್ಪ. ಹಿಂಗಂದ್ರೆ ಒಂಥರ ನೀವು ಆಕ್ಚುಲಿ ವಿಡಿಯೋ ಮಾಡಿ ಕೇಳ್ಬಿಟ್ರೆ ನನಗೆ ಹೆಂಗ್ ಆಗ್ತಿದೆ ಅಂದ್ರೆ, ಅದೇ ನಿಮ್ಗೆ ಹೇಳ್ದಲ್ಲ ಇಲ್ಲಿ ನೋಡಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ತಿದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಬಂದು ನಮ್ಮ ಸ್ಟೇಜ್ ಆಚೆ ಬಂದ್ಬಿಟ್ಟಿದ್ದಾನೆ, ಎಲ್ಲಾ ಟಿವಿಗೂ ಬೈಟ್ ಕೊಡ್ತಾನೆ. ಏನ್ ಮಾಡೋದು? ಅಲ್ಲೇನ್ ಅಲ್ಲಿ ಹುಡ್ದ ನಮ್ ಕೂಡ ಒಂದ್ ನಿಮಿಷ ಬಂದೆ ಅಂದ್ರೆ ಸ್ಟೇಜ್ ಬಿಟ್ಟು ಬಂದಿದ್ದಾನೆ, ಆಚೆ ಬಂದಿದ್ದಾನೆ ಟೌನಲ್ಲಿ ಆಚೆ, ಎಲ್ಲಾ ಟಿವಿಗೂ ಬೈಟ್ ಕೊಟ್ಟ. ನಾನು ಮೆಚ್ಚಸ್ ಬಂದ ಅವನಂದ್ರ ಉಚ್ಚಾರ ಮಾತಾಡೋ ಗತ್ತಲ್ಲಿ ಚೆನ್ನಾಗಿದೆ, ಬಟ್ ಆದ್ರೆ ಮನ್ಸಲ್ಲಿ ಚೆನ್ನಾಗಿಲ್ವಲ್ಲ. ಸುಮ್ನೆ ಅವನೇ ಸ್ಟಾರ್ಟ್ ಮಾಡಿದ್ದು. ಹರೇಶ್ ಬಿಡ್ಕೊಬಿಟ್ರಿ ಸರ್ ಅಂತ ನೀಸ್ ಮುಂದೆ. ಹರೇಶ್ ಬಿಟ್ಕೊಟ್ಬಿಡ್ರಿ ಅಂತ? ಬಿಡ್ಕೊಬಿಡ್ತೀವಿ ಅಂತ ಹರೇಶ್ ಬಿಟ್ಕೊಡ್ತಾ ಮಂಜುನಾಥ್ ಅನ್ನ ಮತ್ತೆ ಇಷ್ಟೆಲ್ಲ ಮಾತಾಡ್ತಾನೆ ಸರ್ ಇಲ್ಲಿ. ಮಿನಿಸ್ಟರ್ ಮುಂದೆ ಮಾತಾಡಿದ್ದು. ನಾ ಬೈದ ಮೇಲೆ ಸಿಗ್ಬಿಟ್ಟಾನೆ, ಏನೇನು ಮಾತಾಡ್ತೀರಾ ಬಡ್ಡಿ ಮಕ್ಳು. ಅಲ್ಲ ಹಿಂಗಂದ್ರೆ ಅಲ್ಲ ಸರ್, ಹೆಂಗ್ ಬಿಟ್ಕೊಟ್ಬಿಡೋದು ಸರ್ ಅವನೇ ಫಸ್ಟ್ ಹೇಳಿದ್ವಿ ಮಿನಿಸ್ಟರ್ ಮುಂದೆ ಜನರಲ್ ಭೇಟಿ ಮಾಡಕ್ ಹೋದಾಗ. ಬಿಟ್ಕೊಟ್ಬಿಡೋಣ ಸರ್ ಅಂತ ಇವಾಗ ಕೇಳಿದ್ರೆ ಇಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ದೆ ಅಂತಾನೆ. ಹೆಂಗೆ ಸರ್ ಏನು ಎಲ್ಲ ಏನು ಗೊತ್ತಿರೋದಿಲ್ಲ. ಅದನ್ನ ನಾನೇ ಮಾತಾಡ್ತೀನಿ ಎಲ್ಲ ಮೀಟಿಂಗ್ ಅಲ್ಲೇ ಅದನ್ನ ತಗೊಂಡು ಅಲ್ಲಿ ಪಾಠ ಬಿಟ್ಟಿರ್ತಾರೆ. ಒಂದ್ ಸ್ಟಡಿ ಮಾಡಲ್ಲ, ABCD ಗೊತ್ತಿಲ್ಲ, ಅದೊಂದು ಸೇರ್ಕೆ ಗೊತ್ತಿಲ್ಲ, ಇನ್ಕ್ರಿಮೆಂಟ್ ಅಂತ ಏನ್ ಗೊತ್ತಿಲ್ಲ, ಏನ್ ಮಾಡ್ತಾರೆ. ಈಗ ಇನ್ಕ್ರಿಮೆಂಟ್ ಕಥೆಗಳೇನು ಸರ್? ಇನ್ಕ್ರಿಮೆಂಟ್ ಅಂದ್ರೆ ನಾನಂದ್ರೆ ಸೀರಿಯಸ್ ಇದೀನಪ್ಪ, ಅದು ನಾನು ಮಾತಾಡ್ಬೇಕಾದ್ರೆ ಹೇಳ್ತೀನಿ ಇನ್ಕ್ರಿಮೆಂಟ್ ಬದಲಾವಣೆ ಮಾಡಿದವ್ರೆ ಆಗಲ್ಲ ಅಂತ. ಬದಲಾವಣೆ ಆಗ್ಲೇಬೇಕಾದ್ರೆ 250 ರೂಪಾಯಿ ಇಟ್ಕೊಂಡು 300 ರೂಪಾಯಿ ಇಟ್ಕೊಂಡು ಹೆಂಗ್ ಸುರಕ್ಕಾಗತ್ತೆ, ಜೀವನ ಮಾಡಕ್ಕಾಗತ್ತೆ? ಅದು ಇದ್ದವ್ರು ಯಾರು ಕೇಳ್ತಾನೆ ಇರಲಿಲ್ಲ. 4 ಕೆಳಗೆ ಈಗ ಮಾಡ್ಕೊಂಡ್ರಲ್ರು. ಅದು ಯಾರು ಕೇಳ್ತಿದ್ರು? ಯಾವ ತರ ಅನಂತಪುರ ಮಾತಾಡಿದಾನ, ಬೇರೆ ಯಾರು ಮಾತಾಡಿದ್ರು ವಿಷಯ? ಯಾರು ವಿಷಯ ತೆಗ್ದಿಲ್ಲ ಇವರು. ಮತ್ತೆ ಒಬ್ಬರೇ ಇನ್ಕ್ರಿಮೆಂಟ್ ವಿಷಯ ಮಾತಾಡ್ತಿರೋದು. ನಮ್ದಕ್ಕೂ ಅವನೇ ಬಂದು ನಮಗೂ ಒಂದು ಅವತ್ತು ಕರೆಕ್ಟ್ ಆಗಿದ್ದು. ಇವತ್ತು ಮನೆ ನಾನು MD ಕರೆಕ್ಟ್ ಮಾಡಿದ್ದೀನಿ. ಯಾವ ಕಾರಣಕ್ಕೂ ಇನ್ಕ್ರಿಮೆಂಟ್ ಇಲ್ಲ, ಯಾವ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇನ್ಕ್ರಿಮೆಂಟ್ ಬೇಕಾದ್ರೆ ಇನ್ಕ್ರಿಮೆಂಟ್ ಹಾಕಿ ಆಗ್ಲೇಬೇಕು ಬಿಡಿ. ಅದು ಲಾಸ್ಟ್ ಟೈಮ್ 16 ಮಾಡಿದ್ರು, ಮಾಡ್ಲೇ ಇಲ್ಲ. ಹಂಗೆ ಇದೆ 16 ಮಾಡಿದ್ದು, ಮಾಡಿಲ್ಲ. ಅಲ್ಲ 16 ಮಾಡ್ಲೇ ಇಲ್ಲ, 12 ಇದ್ದಿದ್ದ 14 ಕಂಟಿನ್ಯೂ ಆಯ್ತು. 23 ಅದು ನಾನು ಗಲಾಟೆ ಮಾಡಿ ಗಾಚಾಪಟ ಅಂತ ನಮಗೂ ಅನ್ಬೇಕು, ದೊಡ್ಡ ಗಲಾಟೆ ಆಗಿ ಸ್ಟ್ರೈಕ್ ಮಾಡ್ತೀನಿ ಮಾಡ್ರಿ, ನಾನು ನೋಡ್ತೀನಿ ಚಾಲೆಂಜ್ ಮಾಡ್ದ. ಹಂಗೆ ನಾನು ಮಾಡಿದ್ರು. ಈ ಸಲ ಎಲ್ಲ ಕಮಿಟಿ ಮಾಡ್ತೀನಿ ಅಂದರು ಭಾಷಾ. ಏನ್ ಕಮಿಟಿ ಮಾಡ್ತೀರಿ? ಇನ್ಕ್ರಿಮೆಂಟ್ ಅನ್ನಂಗ್ ಸೇರ್ಸ್ಲಾಗಬೇಕು, ಮತ್ತೆ ನಿಮಗೆ ಕಮಿಟಿ ಮಾಡ್ತೀರಾ? ಕಮಿಟಿ ಮಾಡೋ ನಮ್ಮನ್ನು ಸೇರಿಸಿ ಅಂದೆ.
ಹೌದು ಸೇರ್ಸಬೇಕು ನೋಡಿ. ಈಗ ಎಲ್ಲ ಅಧ್ವಾನ ಮಾಡಿದಿರಿ. ಸಂಪಂಗಿ ಅವರು ಇದ್ದಾಗಲಿ ಮತ್ತೆ ಇವರು ಶರ್ಮಾಜಿ ಅವರು ಇದ್ದಾಗಲಿ ಒನ್ ಆಫ್ ದ ಬೋರ್ಡ್ ಮೆಂಬರ್ ಆಗಿದ್ರು ಎಂಪ್ಲಾಯೀಸ್ ಯೂನಿಯನ್ ಕಡೆಯಿಂದ. ಯಾಕೆ ಕಿತ್ತಾಕಿದ್ ಯಾಕೆ ಅದನ್ನ ಯಾವಾಗ ಕಿತ್ತಾಕೊಂಡ್ರಿ ನೀವು? ಅವಾಗ ಅದು ಇವರು ಗೌರ್ಮೆಂಟ್ ಚೇಂಜ್ ಆಯ್ತಲ್ಲ, ಗೌರ್ಮೆಂಟ್ ಚೇಂಜ್ ಆದಾಗ ರಾಜೀನಾಮೆ ಕೊಡೋದು ಕಿತ್ತಾಕಿದ್ರು. ಇವ್ರಿದ್ರು ನೋಡಿ ದೇವರಾಜ್ ಇದ್ದಾಗಿದ್ರು. ಆಮೇಲೆ ಗುಂಡೂರಾವ್ ಬಂದಲ್ಲ, ಗುಂಡೂರಾವ್ ಬಂದಾಗ ಎಲ್ಲರೂ ರಾಜೀನಾಮೆ ಕೊಡಿ ಅಂದ್ರೆ ಅವಾಗ ಕೊಟ್ರು. ಆಮೇಲೆ ಮತ್ತೆ ಕಂಟಿನ್ಯೂ ಕೊಡ್ಲಿಲ್ಲ, ಯಾರು ಕೊಡ್ಲಿಲ್ಲಲ್ಲ. ಆಮೇಲೆ ಇವ್ರು ಬಂದ್ರು, ಇವ್ರು ಕೊಡ್ಲಿಲ್ಲ ಅವರು. ಬಟ್ ಅವ್ರಂತೂ ಸರಿಯಾಗಿ ಅವ್ರು ಬಂದಾಗಿಂದಾನು 1995 ಇಂದಾನು ಪೂರ್ತಿ ಡಬ್ ಮಾಡಿದ್ದ ಅವರಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಚಾಕು ಚೂರಿ ಸಂಸ್ಥೆ ತಗೊಂಡ್ಬಂದು ಇಡೀ ಯೂನಿಯನ್ಗಳು ಮರೆಯ ತೆಗ್ದಿದ್ದು, ವಿರುದ್ಧ ವರ್ಷಾಪಲ್ಲಿ ಯಾರು ಹೊಡೆದು ಸಾಯಿಸಿದ್ರು ಅಂತ ನಿಜನ ಸರ್? ಅದು ಏನೋ ತಲೆ ಮೇಲೆ ತೆಮ್ಮಾಕಿ ಕೂಡ ಸಾಯಿಸಿದ್ರು. ಇಲ್ಲ ನಮ್ ಈ ವರ್ಕ್ಶಾಪ್ ಅಲ್ಲ, ಇದು ಶಾಂತಿನಗರ ವರ್ಕ್ಶಾಪ್ ಅಲ್ಲಿ. ಅವಾಗ ವರ್ಕ್ಶಾಪ್ ಇಲ್ಲಿತ್ತಲ್ಲ ಅವಾಗ, ಸುಬ್ರಹ್ಮಣ್ಯ ಅಂತೇಳಿ ಅವ್ರ ಇವ್ರ ಕಾರ್ಯಕರ್ತರನ್ನೇ ಹೊಡೆದ ಹತ್ಲಾಗ ಹೊಡೆದಿದ್ದು. ಅಲ್ಲಿ ಮೈಸೂರಲ್ಲಿ ಸೋಮಶೇಖರ್ ಅವ್ರು ಚಾಕು ಹಾಕಿದ್ರು ಅನ್ನ ಬದಿಕೊಂಡ ಅರ್ಧ ಡಿಸಿಗೆ ಇಲ್ಲಿ ಡಿಸಿಗೆನೆ ಎಲ್ಲ ಇದಾರೆ. ಎಲ್ಲ ಬದಿಕೊಂಡ್ರು, ಇಲ್ಲಿ ಸತ್ತೋಗ್ಲಿಲ್ಲ ಅವರು. ಚಾಕು ಚೇಂಬರ್ ಚಾಕು ಹಾಕಿದ್ರು. ಇಲ್ಲಿ ಎಚ್ ಕೆ ವಿಶ್ವನಾಥ್ ಡಿಸಿ ಹಾಸನಲ್ಲಿ ಅವ್ರ ಕಾರ್ಲ್ ಹೋಗ್ತಿದ್ದಾನೆ, ಹಾಕ್ಲಿ ಹಚ್ಚಿದ್ರು ಅವ್ನಿಗೆ. ಅವನ್ ಬಚಾವ ಹಿಂಗಡೆ DM ಇಂದ ಕೂತಿದ್ರು ಕವಳೆ ಅಂತ. ಕಾರ್ ಮೂವತ್ತು ಎಷ್ಟಿದ್ದು ಪಾಪ ಡಿಸಿಗೆ ಎಷ್ಟಿದ್ದು ಅವನ್ ಬಿದ್ದಾಯ್ತು. ಹಿಂದೆ ಸಿಟ್ಟು ಕೊಟ್ಟಿದ್ದ ಅವನಿಗೆ. ಆ ರೇಂಜ್ಗೆಲ್ಲ ಇದ್ರ ಸರ್ ಇವರು ಅವಾಗೆಲ್ಲ? ಇವರು ಅಯ್ಯೋ ಕಥೆಗಳು ಎಲ್ಲ ಈ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಯಾರೊಬ್ರು ಹೇಳಬೇಕು, ಗೈಡ್ ಮಾಡಕ್ ಒಬ್ರು ಬೇಕಲ್ವ? ಅವ್ರು ಹೇಳ್ದ ಹೆಂಗ್ ಮಾಡ್ಬೇಕು? ಇರ್ಬೇಕು ಹಂಗೇನ. ಹಂಗಾರೆ ಇವರು ಚಂದ್ರನ ಒಂದ್ ರೇಂಜಿಗೆ ಉಳಿಸಿ ಏನು ಮಾಡಕ್ಕಾಗದೆ ಬಿಟ್ಟಿದಾರ, ಉಳಿಸಿದಾರ ಹೆಂಗಂತ ಅರ್ಥ ಆಗ್ತಿಲ್ಲ. ಹಂಗಾರೆ ಇವರು ಎಲ್ಲ ಅವ್ನ ಅಲ್ಲಿಂದ ಬಂದನಲ್ವ ಗರಡಿ ಮೇಲೆ, ಅವನು ಅಲ್ಲೇ ಇದ್ದ ಸ್ವಲ್ಪ ದಿವಸ. ಅಲ್ಲ ಅವ್ರ ಜರಡಿಯಲ್ಲಿ ಇದ್ದ, ಬಟ್ ಆದ್ರೂ ಈ ರೇಂಜ್ ಪ್ರತಿರೋಧ ಕೊಟ್ಟ ಮೇಲೆ ಅವ್ನು ಅಷ್ಟೊಂದೆಲ್ಲ ಬೆಳವಣಿಗೆ ಆಗಿರಲಿಲ್ಲ ಒಂದು ಅವಾಗ. ತೀರಾ ಆರಾಮದಿಂದ ಬಿಡ್ಬಿಡ ಅಲ್ಲಿಂದ. ಎಲ್ಲ ಅವರೇ ಸುರೇಶ್ ಇನ್ನೇನು ಇಲ್ಲಿ ಹೋಗ್ಬಿಟ್ಟು ಬುಗ್ಗೆ ಕೊಟ್ಟಾನ ಇವತ್ತು ಚೀಫ್ ಮಿನಿಸ್ಟರ್ಗೆ. ಗೌರವ ವೆಲ್ಕಮ್ ಸರ್, ಕೊಟ್ಟರದು 12 ಹ್ಯಾಪಿ, 120 ಮಾಡಬೇಡಿ ಅಂತ ಹೇಳ್ತೀನಿ. ಇವ್ರೆಲ್ಲ ಯಾರು ಸರ್ ನಮ್ಮ ಎಂಪ್ಲಾಯ್ಸ್ ಬಗ್ಗೆ ಡಿಸೈಡ್ ಮಾಡಕ್? ಇವರೆಲ್ಲ ಇವ್ರ ಪ್ರತಿಷ್ಠೆ ಉಳಿಸ್ಕೊಳಕ್ಕೆ, ಇವ್ರ ಕೋಟ ಕಂಡು ಬಗ್ಗೆ ಕೊಡಕ್ಕೆ ಎಂಪ್ಲಾಯ್ಸ್ಗೆ ಏನಾಗುತ್ತೆ ಏನು ಅಂತ ಕೇಳೋದು ಲೆಕ್ಕಕ್ಕಿಲ್ಲ. ಹೆಂಗೆ ಸರ್ ಶರ್ಮಾಜಿ ಕೇಳಿಸ್ಕೊಂಡ್ಬಿಟ್ರೆ ಏನ್ ಅನ್ಕೋಬಹುದು ಸರ್? ಇವತ್ತಿನ ಗೊತ್ತಿಲ್ಲ, ಇವತ್ತಿನ ನನ್ನ ಪ್ರಕಾರ ಗೊತ್ತಿರಲ್ಲ ಅವ್ರಿಗೆ. ಇವತ್ತು ಸುಮಾರು ಗೊತ್ತಿದೆ. ನಾವ್ ಹೇಳ್ತೀವಿ ಫೋನ್ ಮಾಡಿ ಹೆಂಗೆ ಮಾಹಿತಿ ಇದೆ ಅಂತ. ನಾನು ಹೇಳ್ತೀನಲ್ಲ ಫೋನ್ ಮಾಡಿ. ಮಾಡ್ಕೊಂಡ್ಬಿಡ್ತಾರೆ ಸರ್ ನಿಜವಲ್ಲ. ನಾನಕ್ಕೆ ಅವ್ರ ಜೊತೆ ಮಾತಾಡಿದ್ದು ಕೆಲವು ಗಂಟೆಗಳೇ ಅಂತ ಅನ್ಕೋಬಹುದು, ಆದ್ರೆ ಅಷ್ಟು ಗಂಟೆಲಿ ಅವ್ರು ಏನಂತ ನಂಗೆ ಅರ್ಥ ಆಗೋಯ್ತಾ. ಎಂತರ್ಗೆ ಈ ಲೆಕ್ಕ ಯೂಸ್ ಮಾಡಿದ್ರೆ ಹೆಂಗೆ ಸರ್ ಇವರು? ಹೆಲ್ತ್ ಸರಿ ಇಲ್ಲ ಅಂತ ನಾವು ಜಾಸ್ತಿ ಹೇಳಕ್ ಹೋಗಲ್ಲ. ಇಲ್ಲ, ಅವ್ರು ಇನ್ನೊಂದು 10 ವರ್ಷ ಕಡಿಮೆ ಇದ್ದು ಬಿಟ್ಟಿದ್ರೆ ನಾವು ಈಗಿರೋ ಪೊಸಿಷನ್ ಇದ್ರೆ ನಿಜವಲ್ಲೂ ಬಿಡ್ತಿಲ್ಲ, ಕಾಲು ಬಿದ್ದಲ್ಲಿ ಕರ್ಕೊಂಡ್ ಬಿಟ್ಟಿದ್ದೆ ಅವ್ರನ್ನ. ಕಷ್ಟ ಸರ್ ಹಿಂಗಾದ್ರೆ ಇವರು. ಈಗ ನಿಮ್ ಪ್ರಕಾರ ಇದು ಮುಗ್ದಂಗ ಸರ್ ಕತೆ ಹಂಗಾರ ಇದೀಗ? ಇದು ನೋಡುವಾಗಪ್ಪ ಏನ್ ನಮ್ಗೆ, ನಾನು ಡಿಪೆಂಡ್ ಆಗಿರೋದು NEKZ ಮೇಲೆ ಫಸ್ಟ್ ಡಿಪೆಂಡ್ ಆಗಿದ್ದೇನೆ. NEKZ ಆದ್ಮೇಲೆ ಅದನ್ನ ಅಲ್ಲ NEKZ ನೀವು ಎತ್ಕೊಂಡ್ ನೀವು ಇರೋ ಕಡೆ ಎತ್ಕೊಂಡ್ ಬರ್ತೀರಾ, ಬಟ್ ಈ 4ರಲ್ಲಿ 1 ಭಾಗ ನೀವು ಎತ್ಕೊಂಡ್ ಬಂದ್ರೆ ಈ ಉಳಿದಿರೋ ಭಾಗನ ಇವ್ರು ಮಾಡ್ಕೊಂಬಿಟ್ಟು ಏನೋ ಮಾಡಿ ಇವರೆಲ್ಲ ಒಂದು ನಿಲ್ಲಿಸಿ ಬಿಡಿ. ಅಲ್ಲ ಒಂದಿರುತ್ತೆ, ಬಟ್ ಇವರೆಲ್ಲ ಆಲ್ರೆಡಿ ಒಳ ಒಪ್ಪಂದ ಮಾಡ್ಕೊಂಡ್ ಬಂದಿರೋದ್ಮೇಲೆ ಇನ್ನೇನ ಪಾಪ ಅವ್ರನ್ನ ನೀವು ಮಾಡ್ತಿದ್ರೆ ಅವ್ರ ಬಲಿ ಕೊಟ್ಟಂಗ ಆಗತ್ತಲ್ಲ ಸರ್? ನೋಡಿದ್ರಿ ಏನಾಗತ್ತೆ ನಾಳೆ ಗೊತ್ತಾಗುತ್ತೆ. ನೋಡಿ ಸರ್, ಪ್ಲಾನ್ ಮಾಡಿ 20ನೇ ಮುಗೀತು ಅಂದ್ರೆ ಇನ್ ಕೇಸ್ ಅವಕಾಶ ಸಿಕ್ತು ಅಂದ್ರೆ ನಾನಂತೂ ಈ ಸಲ ಮುಗೀತು ಅಂದ್ರೆ ಮುಗ್ದಂಗೇನೆ, ಏನು ಮಾಡಕ್ಕಾಗಲ್ಲ. ಎಂಪ್ಲಾಯ್ಸ್ ಅವ್ರ ಗೋರಿನ ಅವ್ರ ತೊಳ್ಕೊಂಡಂಗೆ ಎಂಪ್ಲಾಯ್ಸ್ ಅವ್ರ ಗೋರಿ ಮಾಡ್ಕೊತಾರೆ. ಬಟ್ ಅಲ್ಲ ಇವರು ಯೂನಿಯನ್ ಯೂನಿಯನ್ ಅಷ್ಟೇ ಅವ್ರ ಗೋರಿ ಅವರೇ ತೊಳ್ಕೊತಾರೆ ಅಷ್ಟೇ. ಅಲ್ಲ ಅವ್ರು ತೋಡ್ಕೊಂಡು ಆಯ್ತಲ್ಲ, ಇವರೇ ಅರೇಸ್ ಬಿಟ್ಟು ಕೊಟ್ಬಿಡ್ತೀವಿ ಸರ್ ಅಂದ್ರೆ ತೊಗೊಂಡು ಬಕೆಟ್ ಹಿಡ್ದಂಗ, ಇಲ್ಲ ಇನ್ನೊಬ್ರು ಜೀವನ ಹಾಳು ಮಾಡ್ದಂಗ ಏನು ಎಲ್ಲ ನಾಳೆ ಗೊತ್ತಾಗತ್ತೀರಿ. 2 ದಿವಸ ಕಳೀಲಿ. ಸರಿ ಸರ್, ಓಕೆ ನೋಡೋಣ ಸರ್. 2 ದಿವಸ ಕಳೀಲಿ ಗೊತ್ತಾಗತ್ತೆ ಏನಂತೇಳಿ. ಹೌದಾ, ನಾನು 2 ದಿವಸ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಅವರು ಮ್ಯಾನೇಜ್ಮೆಂಟ್ ಇಷ್ಟೆಲ್ಲ ಆದ್ರೂ ಸೀರಿಯಸ್ ಆಗಿ ತಣ್ಣಗಿದಾರೆ ಅಂದ್ರೆ ಏನರ್ಥ? ಒಂದು ಎಂಪ್ಲಾಯೀಸ್ ಮಾಡಲ್ಲ ಅಂತ ಅವ್ರ ನಂಬಿಕೆ ಅಷ್ಟಿರೋಕೆ ಅವ್ರಿಗೆ. ಇಲ್ಲ ಎಲ್ಲರೂ ಮ್ಯಾನೇಜ್ ಮಾಡ್ತಾರೆ ಅಂತ ಅವ್ರ ನಂಬಿಕೆ ಇರ್ತದೆ.
ಮ್ಯಾನೇಜ್ ಮಾಡ್ತಾ ಅಂದ್ರೆ ಯೂನಿಯನ್ ಅವರು ಎಲ್ಲ ಆಲ್ಮೋಸ್ಟ್ ಓಕೆ ಹತ್ರ ಇದಾರೆ ಅನ್ನೋ ಹತ್ರ ಅರ್ಥ. ಓಕೆ ಅಂತ ಇರ್ತಾರೆ ಅಂತ. ಅಲ್ಲ ಸರ್, ಒಳಗೊಳಗೆ ಒಪ್ಪಂದ ಹೆಂಗ್ ಮಾಡ್ಕೊಂಡ್ ಬರ್ತಾರೆ ಯಪ್ಪ? ಏನ್ ನಾನು ಅನ್ಕೊಂಡಿದ್ಕಿಂತ ಘನಘೋರ ಇದಲ್ಲ ಸರ್ ಯಪ್ಪ ವಿಜಯ ಭಾಸ್ಕರ್ ಅವರ. ಎಲ್ಲ ನೋಡಿರ್ತೀವಿ ನಾವು, ನಾವೇನು ಹೊಸ ನೋಡ್ತಿದ್ವಾ? ಅಲ್ಲ, ನೀವು ಬಹಳ ಹತ್ತಿರದಿಂದ ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಾ, ಬಟ್ ನಾನು ದೂರದಿಂದ ನೋಡಿದ್ರೆ ನಾನು ಕೇಳ್ಪಟ್ಟಂಗಿರೋದು ಇವ್ರ ಅವಶ್ಯಕತೆ. ಎಲ್ಲರೂ ನೋಡಿದೀವಿ ನೋಡಿ. ನೋಡಿ ಎರಡು ಸಲ ಗೊತ್ತಾಗ್ಬಿಡುತ್ತೆ ಎಲ್ಲ ಬಂಡವಾಳ. ನಿಮ್ ತಗ ವಾಪಸ್ ತಗೋ ಚಾನ್ಸ್ ಇದೆ, ಮಾಡೋ ಚಾನ್ಸ್ ಇದೆ ಸರ್? ಇಲ್ಲ, ನಾವು ವಾಪಸ್ ತಗೊಳ್ಳೋ ಆಲೋಚನೆ ಬೇರೆ, ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಬಟ್ ಏನಾದ್ರು ಒಂದಿಷ್ಟು ತಣ್ಣೀರ್ ಹೆಚ್ಚು ಕೆಲಸ ಮಾಡ್ತಾರೆ ಒಳಗಡೆ. ನೀವ್ರೇನೆ ನಿಮ್ಮೂರೆಲ್ಲ ಬಸ್ ಎತ್ತ ಮಾಡ್ತೀರಿ? ಎತ್ತುತ್ತಾರೆ, ಬಸ್ ಎತ್ತ, ಅದೇ ಯಾವ ಡೌಟ್ ಇಲ್ಲ. ನಮ್ಮವ್ರ ಅವ್ರಿಗೆ ಹೇಳ್ಬಿಟ್ಟಿದ್ದಾನೆ, ಅವ್ರ ಕಾರ್ಯಕರ್ತರಿಗೆ ಬಿಡ ಅಂತ ಒಳಗೆ ಹೇಳ್ಬಿಟ್ಟು ಒಂದ್ ಡಿಪೋಸಿಟ್ ಒಂದು 10 ಬಸ್ ಆಚೆ ಓಡಿಸಕ್ಕಲ್ಲ. ಹೌದು. ಏನ್ ಮಾಡ್ತೀರಿ ಅದಕ್ಕೆ? ಅದ್ ಮಾಡ್ತಾರ ಕೆಲಸ ಆರಾಮ್ಸೆ. ಅದೇ ಹೇಳ್ತೀವಿ ಒಳ ಒಪ್ಪಂದ ಅಂತ. ಒಳಗೊಂದು ಹೊರಗೊಂದು ಮುಂದೆ ಇರ್ತಾರೆ. ಹಿಂದೆ ಒಂದು ಡಿಪೋಸಿಟ್ ಒಂದು 10-20 ಬಸ್ ಹೋಗ್ಬಿಟ್ಟು ಸಾಕಲ್ವಾ? ಗಾಡಿ ಓಡಿಸಂತ ಹೇಳ್ತಾ ತೋರಿಸ್ಕೊಂಡ್ಬಿಡ್ತಾರೆ ಮೀಡಿಯಾ. ಒಂದ್ 10 ಬಸ್ ಹೋಯ್ತು ಅಂದ್ರೆ ತೆಗಿತಾರೆ. ಅಟ್ಲೀಸ್ಟ್ ಒಂದ್ ಮಾನವೀಯತೆ ಇಲ್ಲದೆ ಇದ್ರೆ ಹೆಂಗ್ ಸರ್ ಸಂಘಟನೆಯವರು? ನಾವೇ ಕೆಲಸ ಮಾಡ್ತೀವಲ್ಲ, ಎಷ್ಟು ಕಷ್ಟ ಆಗುತ್ತಂದ್ರೆ. ಮಾನವೀಯತೆ ಗಿನೀಯತೆ ಏನು ಇರಲ್ಲ. ಏನು ಅದಕ್ಕೆ ಬೇರೆ ಪ್ಲಾನ್ ಮಾಡೋಕ್ಕಾಗುತ್ತೆ. ನೋಡಿರಿ ಏನೇನಾಗತ್ತೆ ಅಂತ ಹೇಳಿ. ಅಲ್ಲ, ಇವತ್ತರ 15 ಡೇಟ್, ಇನ್ನು 5 ದಿನ ಇದೆ. 2 ದಿನದಲ್ಲಿ ಹೆಚ್ಚು ಕಮ್ಮಿ ನೀವು ಹೇಳೋ ಪ್ರಕಾರ ಗೊತ್ತಾಗುತ್ತೆ. ಒಂದು ಪಕ್ಕ ಒಂದು ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ. ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ. ಓಕೆ ಓಕೆ ಸರ್, ನೋಡೋಣ ಸರ್. ಹಂಗಿದ್ರೆ ಇವ್ರು ನಮ್ಗಂತ ನಾನೇನು ಇವ್ರು ನಂಬಿಲ್ಲ. ಬಟ್ 80s ನಾನು ನಂಬೇ ಇಲ್ಲ. ಏನಾದ್ರು ಎಂಪ್ಲಾಯೀಸ್ಗಳು ಅವರೇ ಸ್ಪಾಂಟೇನಿಯಸ್ ಆಗಿ ವಾಲಂಟಿಯರ್ ಆಗಿ ಈಚೆ ಬಂದ್ಬಿಟ್ರೆ ನಡೆಯುತ್ತೆ. ಇವ್ರ ಒಳಗಡೆ ಅಲ್ಲೂ ಏನಾದ್ರು ತಲೆ ಕೆಲಸ ಮಾಡ್ತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ, ಅಲ್ಲಿ ಏನೋ ಮಾಡ್ತಾರೆ ಸರ್, ಕತೆ ಹೇಳಕ್ ಆಗಲ್ಲ ಅನ್ಸುತ್ತೆ ಅವರು. ಇಲ್ಲ, ಇವ್ರದ್ದು ಇವೆಂಟ್ಸು, ಇವ್ರ ನಡವಳಿಕೆ ಎಲ್ಲ ನೋಡಿದ್ರೆ ನನಗೆ 100% ಡೌಟ್. 100% ಡೌಟ್. ನೋಡೋಣ, ಬೆಳಗ್ಗೆ ನೋಡಿ ನಾನು ಮಾತಾಡ್ತೀನಿ. ಓಕೆ ಸರ್, ಓಕೆ ಸರ್, ಬಾಯ್, ಗುಡ್ ನೈಟ್ ಸರ್.